ಈಗಾಗಲೇ NDA 150 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 151 ಕ್ಷೇತ್ರಗಳಲ್ಲಿ ಈಗಾಗಲೇ NDA ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಆರಂಭಿಕ ಟ್ರೆಂಡನ್ನು ನೋಡ್ತಾ ಹೋದಾಗ ಬಹಳ ದೊಡ್ಡದಾದಂತಹ ದಿಗ್ವಿಜಯವನ್ನು ಸಾಧಿಸುವಂತಹ ರೀತಿಯಲ್ಲಿ ಮುನ್ನಡೆಯನ್ನು NDA ಹೊಂದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ NDA. 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಹಾರದಲ್ಲಿ NDA ಮುನ್ನುಗ್ತಾ ಇದೆ. 75 ಕ್ಷೇತ್ರಗಳಿಗೆ ಸೀಮಿತ ಆಗಿದೆ ಮಹಾಗಠಬಂಧನ್. 152 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ NDA. 152 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ ಕೇವಲ 75 ಸೀಟ್ಗಳಲ್ಲಿ ಮಾತ್ರನೇ ಈಗ ಮಹಾಗಠಬಂಧನ್ ಮುನ್ನಡೆಯನ್ನು ಸಾಧಿಸಿದೆ. ಬಹುತೇಕ ಕಳೆದ ಬಾರಿ RJD ಎಷ್ಟು ಸೀಟ್ ಗೆದ್ದಿತ್ತಲ್ಲ ಅಷ್ಟು ಕ್ಷೇತ್ರಗಳಲ್ಲಿ ಮಾತ್ರ ಈಗ ಒಟ್ಟು ಮಹಾಗಠಬಂಧನ್ ಮುನ್ನಡೆಯನ್ನು ಹೊಂದಿರುವಂಥದ್ದು. ಇಂಡಿಯಾ ಬ್ಲಾಕ್ನವರು ಮುನ್ನಡೆಯನ್ನು 152 ಕ್ಷೇತ್ರಗಳಲ್ಲಿ, ಬಿಹಾರದ 232, ಇನ್ನೂ ಕೂಡ 9 ಸೀಟ್ಗಳ ಏನು ಟ್ರೆಂಡ್ ಗೊತ್ತಾಗಬೇಕಷ್ಟೇ. ಹಾಗಿದ್ರೂ ಅದಕ್ಕಿಂತ ಮುಂಚಿತವಾಗಿಯೇ ಸಿಗ್ತಾ ಇರುವಂಥದ್ದು 152 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಎಸ್, ನಾನು ಹೇಳ್ತಾ ಇದ್ದೆ ರಾಹುಲ್ ಗಾಂಧಿ ಅವರ ಯಾತ್ರೆಯ ಸಂದರ್ಭದಲ್ಲಿ ಆಗಿರುವಂಥದ್ದು ಏನಾಗಿದೆ, ಅದರ ಪರಿಣಾಮ ಏನಾಗಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ NDAಗೆ 24 ಸೀಟ್ಗಳಲ್ಲಿ ಹೆಚ್ಚುವರಿಯಾಗಿ ಮುನ್ನಡೆ ಸಿಕ್ಕಿದೆ. 24 ಸೀಟ್ಗಳನ್ನು ಮಹಾಗಠಬಂಧನ್ ಕಳ್ಕೊಂಡಿದೆ. ಅಂದರೆ ಮಹಾಗಠಬಂಧನ್ಗೆ ಇದರಿಂದ ಯಾವುದೇ ಪಾಸಿಟಿವ್ ಆಗಿಲ್ಲ, ಬದಲಿಗೆ ನೆಗೆಟಿವ್ ಆಗಿದೆಯೇ ಹೊರತು ಪಾಸಿಟಿವ್ ಆಗಿರುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಯಾತ್ರೆಯಿಂದ ಆಗಿರೋದರ ಪರಿಣಾಮ. ಅದೇ ಕ್ಷೇತ್ರಗಳಲ್ಲಿ JSP 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅದರ್ಸ್ ಕೂಡ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥದ್ದು ಗೋಚರಿಸಿದೆ. ಇಲ್ಲಿ ಮಹಿಳಾ ಫ್ಯಾಕ್ಟರ್ ಹೆಂಗೆ ಕೆಲಸ ಮಾಡಿದೆ ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಅಲ್ಲಿಯ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂತಹ ಮತದಾರರು ಇರತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ ಅಂತಹ 116 ವಿಧಾನಸಭಾ ಕ್ಷೇತ್ರಗಳಲ್ಲಿ 80 ಕಡೆಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದೆ. ಅವರಿಗೆ 11 ಸೀಟ್ಗಳು ಹೆಚ್ಚುವರಿಯಾಗಿ ಗೋಚರಿಸ್ತಾ ಇದೆ ಮುನ್ನಡೆಯನ್ನು ಸಾಧಿಸಿರುವಂಥದ್ರಲ್ಲಿ. ಮತ್ತು ಇಂಡಿಯಾ ಬ್ಲಾಕ್ 33 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕಾಣ್ತಾ ಇದೆ. ಅಂದರೆ ಅಲ್ಲಿ 8 ಸೀಟ್ಗಳು ಮೈನಸ್ ಆಗಿರುವಂಥದ್ದು, ಮಹಾಗಠಬಂಧನ್ಗೆ ಮೈನಸ್ ಆಗಿರುವಂಥದ್ದು ಗೋಚರಿಸ್ತಾ ಇರುವಂಥದ್ದು. ಇತರರಿಗೆ 2 ಸೀಟ್ಗಳು ಮತ್ತು JSP 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತು ಮೋದಿಯವರು ರ್ಯಾಲಿ ಮಾಡಿರ್ತಕ್ಕಂತಹ ಕ್ಷೇತ್ರಗಳ ಪರಿಣಾಮ ಏನಾಗಿದೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ, ಮೋದಿ ರ್ಯಾಲಿ ನಡೆಸಿರುವಂತಹ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ, ಮೋದಿ ರ್ಯಾಲಿ ನಡೆಸಿರುವಂತಹ ಕ್ಷೇತ್ರಗಳ ಪೈಕಿ 90 ಕ್ಷೇತ್ರಗಳ ವ್ಯಾಪ್ತಿಗೆ ಅವರು ರ್ಯಾಲಿಯನ್ನು ಮಾಡ್ತಾರೆ. ಅದರಲ್ಲಿ 59 ಕಡೆಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದೆ. NDA 59 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಮಹಾಗಠಬಂಧನ್ 29 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿರುವಂಥದ್ದು. ಅಂದರೆ ಇಲ್ಲಿ +13 NDAಗೆ ಆದರೆ -13 ಇಂಡಿಯಾ ಬ್ಲಾಕ್ಗೆ ಆಗಿದೆ. ಹೇಗೆ ಎಲ್ಲೆಲ್ಲಿ NDA ಗೇನ್ ಆಗಿದೆ ಅನ್ನೋಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಅಂದರೆ NDA ಕಳೆದ ಬಾರಿಗಿಂತ ಹೆಚ್ಚು ಸೀಟ್ಗಳನ್ನು ಗಳಿಸೋದು ಮಾತ್ರ ಅಲ್ಲ, ಕಳೆದ ಬಾರಿ ಅವರು ಗಳಿಸಿದ್ದಂಥ ಸೀಟ್ಗಳನ್ನು ಉಳಿಸ್ಕೊಂಡೇ ಅವರು ಹೆಚ್ಚುವರಿಯಾಗಿ ಸಾಧಿಸ್ತಾರೆ. ಅಂದರೆ ಆ ಕಳೆದ ಬಾರಿ ಗೆದ್ದಿದ್ದಂತಹ ಕ್ಷೇತ್ರಗಳಲ್ಲಿ ಅವರಿಗೆ ಹಿನ್ನಡೆ ಆಗ್ತಾ ಇಲ್ಲ, ಅಲ್ಲೂ ಕೂಡ ಅವರು ಮುನ್ನಡೆ ಸಾಧಿಸಿದ್ದಾರೆ. ಜೊತೆಗೆ ಹೆಚ್ಚುವರಿ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ ಅಂತೇಳಿ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇನ್ನು ಇಲ್ಲಿ ಇಂಡಿಯಾ ಬ್ಲಾಕ್ನ ಪಕ್ಷಗಳು ಅಂದರೆ ಕಾಂಗ್ರೆಸ್ ಮತ್ತು RJD ಅವರು ಇಲ್ಲಿ ಫ್ರೆಂಡ್ಲಿ ಫೈಟ್ ಅಂತೇಳಿ ಒಂದು 11 ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ರಿಸಲ್ಟ್ ಅಪ್ಡೇಟ್ಸ್ ಇವಾಗ ಸಿಗ್ತಿರುವಂಥದ್ದು 11 ಕ್ಷೇತ್ರಗಳದ್ದು ರಿಸಲ್ಟ್ ಅಪ್ಡೇಟ್ ಸಿಗ್ತಿದೆ. ಅದರಲ್ಲಿ NDA 8 ಕಡೆಯಲ್ಲಿ ಮುನ್ನಡೆಯನ್ನು ಹೊಂದಿದೆ. ಇಂಡಿಯಾ ಬ್ಲಾಕ್ 2 ಕಡೆಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿದೆ. ಅಂದರೆ ಕಳೆದ ಬಾರಿಗಿಂತ ಒಂದು ಮೈನಸ್ ಆಗಿದೆ, NDAಗೆ ಒಂದು ಪ್ಲಸ್ ಆಗಿದೆ, JSPಗೆ ಒಂದು ಪ್ಲಸ್ ಆಗಿದೆ, ಇತರರು ಅಲ್ಲಿ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಇನ್ನು ವಿಶೇಷವಾಗಿ ಆಯಾ ಪಕ್ಷಗಳ ಸ್ಟ್ರಾಂಗ್ ಹೋಲ್ಡ್ನ ಪ್ರದೇಶಗಳಿಗೆ ಬಂದಾಗ ಏನಾಗಿದೆ ಅನ್ನೋಂಥದ್ದನ್ನು ನಾವು ಗಮನಿಸಬೇಕು. JDU ಸ್ಟ್ರಾಂಗ್ ಹೋಲ್ಡ್ ಇರುವಂಥ, ಅಂದರೆ ಅವರು ಕಳೆದ 3-4 ಚುನಾವಣೆಗಳಲ್ಲಿ ಸತತವಾಗಿ ಗೆದ್ದಿರುವಂತಹ ಕ್ಷೇತ್ರಗಳು ಸ್ಟ್ರಾಂಗ್ ಹೋಲ್ಡ್. ಅಂದರೆ ಕಳೆದ ಬಾರಿ ರಿಸಲ್ಟ್ ಅಲ್ಲ ಇದು, ಅವರು ಸ್ಟ್ರಾಂಗ್ ಹೋಲ್ಡ್ ಅನ್ನುವಂಥದ್ದು ಸತತವಾಗಿ ಕಳೆದ 4 ಎಲೆಕ್ಷನ್ಗಳಲ್ಲಿ 5 ಎಲೆಕ್ಷನ್ಗಳಲ್ಲಿ ಗೆದ್ದಿರ್ತಕ್ಕಂತಹ ಕ್ಷೇತ್ರಗಳ ವಿಚಾರಗಳಿಗೆ ಬಂದಾಗ ಅಂತಹ ಸ್ಟ್ರಾಂಗ್ ಹೋಲ್ಡ್ಗಳು ಇರುವಂಥದ್ದು JDU 23 ಅವರ ಡೆಪಾಸಿಟ್, ಅಂದರೆ ಅವ್ರು ಗೆಲ್ಲುವಂತಹ ಸಾಮಾನ್ಯವಾಗಿ ಅವ್ರು ಗೆಲ್ಲುವಂತಹ ಕ್ಷೇತ್ರಗಳು 23 ಕ್ಷೇತ್ರಗಳಿದ್ದಾವೆ. ಅಂಥ 23 ಕ್ಷೇತ್ರಗಳಲ್ಲಿ ಇವತ್ತು ಕೂಡ NDA 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. 3 ಕ್ಷೇತ್ರಗಳನ್ನು ಕಳ್ಕೊಳ್ತಾ ಇದ್ದಾರೆ. ಅಲ್ಲಿ ಮಹಾಗಠಬಂಧನ್ 3 ಕ್ಷೇತ್ರಗಳಲ್ಲಿ ಪ್ಲಸ್ ಮಾಡ್ಕೊಳ್ತಾ ಇದೆ. 3 ಕ್ಷೇತ್ರಗಳು JDUನ ಸ್ಟ್ರಾಂಗ್ ಹೋಲ್ಡ್ ಇರತಕ್ಕಂತಹದರಲ್ಲಿ 3 ಕ್ಷೇತ್ರಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಗೋಚರಿಸುತ್ತೆ. ಆದರೆ BJP ಸ್ಟ್ರಾಂಗ್ ಹೋಲ್ಡ್ ಇರತಕ್ಕಂಥ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ BJP ಇಲ್ಲಿ ಒಟ್ಟು 29 ಕ್ಷೇತ್ರಗಳಲ್ಲಿ ಸತತವಾಗಿ ಗೆಲ್ತಾ ಬರ್ತಾ ಇರುವಂತಹ 29 ಕ್ಷೇತ್ರಗಳಿದ್ದಾವೆ. ಅದರಲ್ಲಿ NDA 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ, 4 ಮೈನಸ್ ಆಗಿದೆ. ಇಲ್ಲಿ BJP ಸ್ಟ್ರಾಂಗ್ ಹೋಲ್ಡ್ನ
ಕ್ಷೇತ್ರಗಳಲ್ಲಿ ಇಂಡಿಯಾ ಬ್ಲಾಕ್ ಪೆನಿಟ್ರೇಟ್ ಆಗಿದೆ. ಅಲ್ಲಿ 8 ಕ್ಷೇತ್ರಗಳಲ್ಲಿ NDA ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿದೆ. ಇದರಲ್ಲಿ 5 ಗೇನ್ ಆಗ್ತಾ ಇದೆ. 5 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಅವರು ಗೆಲ್ಲೋದ್ರ ಕಡೆಗೆ ಹೊರಟಿದ್ದಾರೆ ಅಥವಾ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನೋಂಥದ್ದು ಗೋಚರಿಸ್ತಾ ಇದೆ. ಜನಸುರಾಜ್ ಪಕ್ಷ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಹಾಗೆಯೇ ನಾವು RJD ಸ್ಟ್ರಾಂಗ್ ಹೋಲ್ಡ್ ಇರತಕ್ಕಂಥ ಕ್ಷೇತ್ರಗಳು, RJD ತನ್ನ ಸ್ಟ್ರಾಂಗ್ ಹೋಲ್ಡನ್ನು ಕಳ್ಕೊಂಡಿದೆ ಅನ್ನೋಂಥದ್ದಕ್ಕೆ ಅವರು ಸತತವಾಗಿ ಗೆಲ್ತಾ ಇರುವಂತಹ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ ಕೇವಲ 9 ಕ್ಷೇತ್ರಗಳು ಮಾತ್ರ ಉಳ್ಕೊಂಡಿರುವಂಥದ್ದು. ಅಲ್ಲಿ ಇಂಡಿಯಾ ಬ್ಲಾಕ್ ಈ ಬಾರಿ 5 ಕ್ಷೇತ್ರವನ್ನು ಮಾತ್ರ ಮುನ್ನಡೆಯನ್ನು ಹೊಂದಿದೆ. ಅಂದರೆ RJD ಮುನ್ನಡೆಯನ್ನು ಹೊಂದಿರುವಂಥದ್ದು ಕೇವಲ 5 ಕಡೆಗಳಲ್ಲಿ ಮಾತ್ರ. ಆದರೆ NDA ಅಲ್ಲಿ 4 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ಅಂದರೆ +4 ಆಗ್ತಾ ಇದೆ. 4 ಹೆಚ್ಚುವರಿಯಾಗಿ NDAಗೆ RJDಯ ವೆರಿ ಸ್ಟ್ರಾಂಗ್ ಹೋಲ್ಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲೇ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ರಿಸಲ್ಟ್ ತೋರಿಸ್ತಾ ಇದೆ. ಹೀಗೆ ಬೇರೆ ಬೇರೆ ಫ್ಯಾಕ್ಟರ್ಗಳನ್ನು ನೋಡಿದಾಗ, ಬೇರೆ ಬೇರೆ ಅಂಶಗಳಲ್ಲಿ ನೋಡಿದಾಗ ಇನ್ನೊಂದು ಭಾಳ ಮುಖ್ಯವಾಗಿ 2 ಅಂಶಗಳನ್ನು ಇಲ್ಲಿ ತೋರಿಸ್ತೀನಿ. ಒಂದು, ಅಲ್ಲಿಯ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ ಏನಾಗಿದೆ, ಯಾಕಂದರೆ ಮುಸಲ್ಮಾನರು ಡಾಮಿನೆನ್ಸ್ ಇರುವಂತಹ ಭಾಗಗಳಲ್ಲಿ, ಅದು ಪೂರ್ವಿ ಬಿಹಾರದಲ್ಲಿ ಇರ್ಬೋದು, ಹಾಗೆಯೇ ಉತ್ತರ ಬಿಹಾರದ ಭಾಗಗಳಲ್ಲಿರುವಂತಹ ಪ್ರದೇಶಗಳ ವಿಚಾರಗಳಿಗೆ ಬಂದಾಗ ಏನಾಗಿದೆ ಅನ್ನೋದನ್ನು ನೋಡ್ತಾ ಹೋದಾಗ ಮುಸ್ಲಿಂ ಬಾಹುಳ್ಯ ಹೊಂದಿರತಕ್ಕಂಥ 52 ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲಿ NDA 30 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. NDA ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು, ಅಂದರೆ 30+% ಅಷ್ಟು ಮುಸಲ್ಮಾನರು, 20%ಗಿಂತ ಹೆಚ್ಚು ಮುಸಲ್ಮಾನರು ಇರುವಂತಹ ಕ್ಷೇತ್ರಗಳಿವು. ಅಲ್ಲಿ ಕೂಡ NDA 30ಕ್ಕಿಂತ ಹೆಚ್ಚು 30 ಸೀಟ್ಗಳಲ್ಲಿ ಈಗ ಮುನ್ನಡೆ ಸಾಧಿಸಿದೆ. +3 ಆಗಿದೆ, ಹೆಚ್ಚುವರಿಯಾಗಿ 3. ಕಳೆದ ಬಾರಿ MIMನ ಫ್ಯಾಕ್ಟ್ರಿಂದಾಗಿ ಅದು ಇಂಡಿಯಾ ಬ್ಲಾಕ್ಗೆ ಅಥವಾ ಮಹಾಗಠಬಂಧನ್ಗೆ ಹೊಡೆತ ಕೊಡ್ತು ಅನ್ನುವಂಥ ಆರೋಪವನ್ನು ಚುನಾವಣೆ ಫಲಿತಾಂಶ ನಂತರ ಮಾಡ್ತಾ ಇದ್ರು. ಆದರೆ ಈ ಬಾರಿಯೂ ಕೂಡ MIM ಅಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರೋದಿಲ್ಲ ಅನ್ನುವಂಥ ಚರ್ಚೆ ಆರಂಭದಲ್ಲೇ ಇತ್ತು. ಈಗ NDA ಅಲ್ಲೂ ಕೂಡ 30 ಸೀಟ್ಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ಇಂಡಿಯಾ ಬ್ಲಾಕ್ ಕೇವಲ 19 ಕ್ಷೇತ್ರಗಳಲ್ಲಿ ಮುನ್ನಡೆ. ಒಂದು ವೇಳೆ ಮಹಾಗಠಬಂಧನ ಅಧಿಕಾರಕ್ಕೆ ಬರೋದಿರ್ತಿದ್ರೆ ಬಹುಶಃ ಈ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನು ಗಮನಿಸಬಹುದಾಗಿತ್ತು, ಅಥವಾ ಇಂಡಿಯಾ ಬ್ಲಾಕ್ಗೆ ಹೆಚ್ಚಿನ ಸೀಟ್ಗಳಲ್ಲಿ ಮುನ್ನಡೆ ಇರ್ತಿತ್ತು. ಇಲ್ಲಿ ಈಗ ಇಂಡಿಯಾ ಬ್ಲಾಕ್ ಕೇವಲ 20 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಗೋಚರಿಸಿದೆ. ಅಲ್ಲೂ -1 ಆಗಿದೆ. ಅದರ್ಸ್ 2 ಸೀಟ್ಗಳಲ್ಲಿ ಜನಸುರಾಜ್ ಪಕ್ಷ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇನ್ನು ವಿಶೇಷವಾಗಿ ಮೈಗ್ರೆಂಟ್ ಫ್ಯಾಕ್ಟರನ್ನು, ಅಂದರೆ ವಲಸೆಯ ಪರಿಣಾಮಗಳು ಏನು ಅನ್ನುವಂಥ ವಿಚಾರಗಳಿಗೆ ಬಂದಾಗ, ವಲಸೆಯ ಪರಿಣಾಮಗಳ ವಿಚಾರಗಳಿಗೆ ಬಂದಾಗ ವಲಸಿಗ ಕಾರ್ಮಿಕರು ಹೆಚ್ಚಿರ್ತಕ್ಕಂತಹ ಪ್ರದೇಶಗಳು ಇವು. ಈ ಅಸೆಂಬ್ಲಿ ಸೆಗ್ಮೆಂಟ್ಗಳು ಸುಮಾರು 94 ಅಸೆಂಬ್ಲಿ ಸೆಗ್ಮೆಂಟ್ಗಳು ಬಿಹಾರದಲ್ಲಿದ್ದಾವೆ. ವಲಸಿಗರು ಹೆಚ್ಚಿನ ಪ್ರಮಾಣದಲ್ಲಿರುವಂಥವ್ರು, ಅಂದರೆ ಅಲ್ಲಿಂದ ವಲಸೆ ಹೋಗ್ತಾರೆ ಅನ್ನುವಂಥದ್ದು. ಅಂಥ 94ರಲ್ಲೂ ಕೂಡ NDA 68 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 68 ಕಡೆಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದೆ. +17 ಆಗಿದೆ. 17 ಸೀಟ್ಗಳಲ್ಲಿ ಹೆಚ್ಚುವರಿಯಾಗಿ ಅವರು ಮುನ್ನಡೆಯನ್ನು ಸಾಧಿಸಿದರೆ, ಇಂಡಿಯಾ ಬ್ಲಾಕ್ 25 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿದ್ದಾರೆ. ಅಲ್ಲಿ -18 ಆಗ್ತಾ ಇದೆ. ಅಂದರೆ 18 ಸೀಟ್ಗಳನ್ನು ಅವರು ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆ ಭಾಗದಲ್ಲಿ ಇರುವಂತಹ ರಿಸಲ್ಟ್ ಟ್ರೆಂಡ್ ಹೇಳ್ತಾ ಇದೆ. ಇದು ಸ್ಪಷ್ಟವಾಗಿ ತೋರಿಸೋದು ಏನಂತ ಹೇಳಿದ್ರೆ, ಈ ಏನು ಅಲ್ಲಿಂದ ವಲಸೆ ಹೋಗ್ತಾ ಇದ್ದಾರೆ ಆ ವಲಸಿಗರಿಗೆ ಭಾಳಷ್ಟು ಆಶ್ವಾಸನೆಗಳನ್ನು ಕೊಟ್ಟರು. ಮಹಾಗಠಬಂಧನ್ನವರು ಮನೆಗೊಂದು ಸರ್ಕಾರಿ ಉದ್ಯೋಗ ಅಂತ ಹೇಳಿದರು. ಮನೆಗೊಂದು ಸರ್ಕಾರಿ ಉದ್ಯೋಗ ಅನ್ನುವಂಥದ್ದು ಸಹಜವಾಗಿದೆ ಪಲಾಯನವನ್ನು ತಡೆಯುವಂಥದ್ರ ಉದ್ದೇಶ, ವಲಸೆಯನ್ನು ತಡೆಯುವಂಥದ್ರ ಉದ್ದೇಶ ಅಂತೇಳಿ ಅದನ್ನು ಬಿಂಬಿಸಲಾಯಿತು. ಆದರೆ ಅದು ಕೂಡ ಇಲ್ಲಿ ಕೆಲಸ ಮಾಡಿಲ್ಲ. ಅದರ ಬದಲಿಗೆ BJP ಮತ್ತು JDU ಸರ್ಕಾರ ಕೊಟ್ಟಿರ್ತಕ್ಕಂಥ 10,000 ರೂಪಾಯಿಯ ಒಂದು ಡೈರೆಕ್ಟಾಗಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋಂತಿರ್ಬೋದು, ಅಥವಾ ಅವ್ರು ಗ್ಯಾರಂಟಿ ಮೂಲಕವಾಗಿ ಹೇಳಿರ್ತಕ್ಕಂಥ ಇನ್ನಿತರ ಆಶ್ವಾಸನೆಗಳಿರ್ಬೋದು, 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರ್ಬೋದು, ಇವುಗಳು ಹೆಚ್ಚು ಕೆಲಸ ಮಾಡಿರುವಂಥದ್ದು ಕೂಡ ಗೋಚರಿಸುತ್ತೆ. ಹೀಗೆ 2025 ಮತ್ತು 2024 ಜೊತೆಗೆ ನಾವು ಇದನ್ನು ಕಂಪೇರ್ ಮಾಡ್ಕೊಳ್ಳೋದಿದ್ರೂ ಕೂಡ 2024 ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಏನು NDA ಬ್ಲಾಕ್ ಒಟ್ಟು, ಅಂದರೆ NDA ಮೈತ್ರಿಕೂಟದವರು ಒಟ್ಟು 146 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮುನ್ನಡೆಯನ್ನು ಹೊಂದಿದರು. ನೋಡಿ, ಇವತ್ತು ಬರ್ತಾ ಇರುವಂತಹ ರಿಸಲ್ಟ್ ಬಹಳ ದೊಡ್ಡ ಅಚ್ಚರಿಯನ್ನು ಮೂಡಿಸೋದಿಲ್ಲ. ಯಾಕೆ ಅಂತ ಹೇಳಿದರೆ, ಕಳೆದ ಬಾರಿಯೂ ಕೂಡ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ NDA 146 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಮುನ್ನಡೆಯನ್ನು ಹೊಂದಿತ್ತು. ಇಂಡಿಯಾ ಬ್ಲಾಕ್ ಕೇವಲ 63 ಕಡೆಗಳಲ್ಲಿ ಮುನ್ನಡೆ ಹೊಂದಿತ್ತು. ಇತರರು 34 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ರು. 43%ನಷ್ಟು ಮತಗಳಿಕೆಯನ್ನು NDA ಕಳೆದ ಬಾರಿ ಪಡೆದಿತ್ತು 2024 ಲೋಕಸಭಾ ಚುನಾವಣೆಯಲ್ಲಿ. ಅದು ಈಗ 2025 ವಿಚಾರಕ್ಕೆ ಬಂದಾಗ 2025
ವಿಧಾನಸಭೆ ಚುನಾವಣೆಯ ವಿಚಾರಕ್ಕೆ ಬಂದಾಗ ಒಂದ್ಸಗೆ 150 ನೋಡಿ 145 ಇತ್ತು ಅಲ್ಲಿ, ಈಗ 154 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು NDA ಅನ್ನೋದು ಗೋಚರಿಸಿದೆ. ಇಂಡಿಯಾ ಬ್ಲಾಕ್ 78 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದಾಗ -34 ಅವರದು. ಇತರರು 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದರೆ ಜನಸುರಾಜ್ ಪಕ್ಷ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ಹೀಗೆ ಈ ಬಾರಿಯ ರಿಸಲ್ಟ್ ಬಹಳ ಕುತೂಹಲವನ್ನು ಹೊಂದಿರುವಂಥದ್ದು. ಬಹಳಷ್ಟು ಅಂಶಗಳು ಕೂಡ ಇಲ್ಲಿ ಕೆಲಸ ಮಾಡಿದ್ದಾವೆ. ಅದರ ಬಗ್ಗೆ ಡೀಟೇಲ್ಸ್ ಸರಿ, ಯಾಕಂದರೆ ರಿಸಲ್ಟನ್ನು ಈಗ ನಾವು ನೋಡ್ತಾ ಹೋದಾಗ 155 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಹೊಂದಿರುವಂಥದ್ದನ್ನು ಸಾಧಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. 72 ಕ್ಷೇತ್ರಗಳಲ್ಲಿ ಮಾತ್ರ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿದೆ. ಅದು ಇಲ್ಲಿಂದ ಏರಿಕೆ ಮತ್ತು ಇಳಿಕೆ ಎರಡಕ್ಕೂ ಅವಕಾಶಗಳು ಇರ್ತವೆ. ಏರಿಕೆಯೂ ಕೂಡ ಆಗ್ಬೋದು, NDA ನಂಬರ್ಸ್ ಇನ್ನೂ ಕೂಡ ಏರಿಕೆಯೂ ಆಗ್ಬೋದು. ಯಾಕಂದರೆ ಈಗಾಗಲೇ 238 ಕ್ಷೇತ್ರಗಳದ್ದು ಬಂದಿದೆ. ಇನ್ನೂ ಒಂದು 5 ಕ್ಷೇತ್ರಗಳ ಮುನ್ನಡೆ ಹಿನ್ನಡೆಯ ರಿಸಲ್ಟೇ ಅಪ್ಡೇಟ್ ಆಗಿಲ್ಲ, ಅದು ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ. ಅದರ ಹೊರತಾಗಿ ಈ EVMಗಳ ಮತ ಎಣಿಕೆ ಸಂದರ್ಭದಲ್ಲಿ ಕಳೆದ ಬಾರಿ ಸುಮಾರು 30-35 ಕ್ಷೇತ್ರಗಳಲ್ಲಿ ಅಲ್ಲಿ 5,000ಕ್ಕಿಂತ ಕಡಿಮೆ ಅಂತರದಲ್ಲಿ ರಿಸಲ್ಟ್ ಎಂಡ್ ಆಗಿತ್ತು. ಯಾವುದೇ ರಾಜ್ಯದಲ್ಲಿ, ಯಾವುದೇ ಬಹುಮತದ ರಾಜ್ಯದಲ್ಲಿ ನೋಡಿದಾಗಲೂ ಕೂಡ ಈ ರೀತಿಯಂಥ ಟ್ರೆಂಡ್ ಇದ್ದೇ ಇರುತ್ತೆ. ಕರ್ನಾಟಕದ ಉದಾಹರಣೆಗೆ ತೆಗೆದುಕೊಂಡು ನೋಡಿದಾಗಲೂ ಕೂಡ ದಿನೇಶ್ ಗುಂಡೂರಾವ್ ಅಂತವ್ರು ಗೆದ್ದಿರುವಂಥದ್ದು ಕೂಡ ಕೇವಲ 54 ಮತಗಳ ಅಂತರದಿಂದ, ಅಂದರೆ 100ಕ್ಕಿಂತ ಕಡಿಮೆ ಮತಗಳ ಅಂತರದಿಂದ ಗೆದ್ದಿರುವಂಥ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲೂ ಕೂಡ ಇರುತ್ತೆ. ಈ ರೀತಿಯಂಥ ರಿಸಲ್ಟ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಇರುತ್ತೆ. ವಿಶೇಷವಾಗಿ ಬಿಹಾರದಲ್ಲಿ ಈ ರೀತಿಯಾದಂಥ ರಿಸಲ್ಟ್ ಸುಮಾರು 35 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಇತ್ತು. ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ, ಅಲ್ಲಿಯ ಟ್ರೆಂಡ್ ಬಗ್ಗೆಯೂ ಕೂಡ ಒಂದು ಚರ್ಚೆ ನಡೀತಾ ಇದೆ. ಒಂದು ಕುತೂಹಲವೂ ಕೂಡ ಇಲ್ಲಿ ಗೋಚರಿಸ್ತಾ ಇರುವಂಥದ್ದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಇದಿಷ್ಟು ಬಿಹಾರದ ರಿಸಲ್ಟನ್ನು ನಾವು ಮ್ಯಾಜಿಕ್ ವಾಲ್ ಮೂಲಕವಾಗಿ ತೋರಿಸ್ತಾ ಇರುವಂಥದ್ದು. ನಾನು ಡಿಬೇಟನ್ನು ಕೂಡ ಮುಂದುವರಿಸ್ತೀನಿ. ಯಾವ ಸ್ವರೂಪದಲ್ಲಿ ಚರ್ಚೆಯನ್ನು ನಾವು ಇದನ್ನು ಮಾಡ್ತಾ ಹೋಗೋಣ, ಅತಿಥಿಗಳ ಜೊತೆ ಕೂಡ ಮಾತಾಡ್ತೀನಿ. ಅವರ ಪ್ರಕಾರ ಈ ಫ್ಯಾಕ್ಟ್ರಿಗಳ ಬಗ್ಗೆ ಅವ್ರು ಏನು ಹೇಳ್ತಾರೆ, ಅವರ ಒಪಿನಿಯನ್ಗಳು ಏನಿದ್ದಾವೆ ಅನ್ನೋದನ್ನು ಕೂಡ ನಾನು ತಿಳ್ಕೊಳ್ತೀನಿ.